ಸ್ವಾಮಿ ಸೀತೆ, ಅಯೋಧ್ಯೆ ನಗರವನ್ನು ಬಿಟ್ಟು ದಟ್ಟವಾದಂತಹ ಭಂಡಾರಕ್ಕೆ ನಾವು ವನವಾಸಕ್ಕಾಗಿ ಬಂದಿದ್ದೇವೆ. ಇಲ್ಲೊಂದು ಪರ್ಣಕುಟೀರ ನಿರ್ಮಾಣ ಮಾಡಿ ಸಂತೋಷದಿಂದ ಜೀವನ ನಡೆಸುತ್ತಾ ಇದ್ದೇವೆ. ಸ್ವಾಮಿ, ಏನು ಹೊರಗಡೆ ನೋಡಿ ನೋಡುತ್ತಾ ಇದ್ದೀನಿ. ಎಷ್ಟು ಚಂದವಾಗಿದೆ. ಬಂಗಾರದ ಮೈವರ್ಣದಿಂದ ಕೂಡಿರುವಂತಹ ಜಿಂಕೆ ಮರಿ ಈ ಕಡೆ ಓಡಿಕೊಂಡು ಬಂದಿದೆ. ಇದನ್ನ ಕಂಡು ಈ ಸೀತಾದೇವಿ ಆಸೆ ಪಟ್ಟವಳು. ಹೌದೇ? ನನಗೆ ಆ ಮೃಗ ಬೇಕು ಸ್ವಾಮಿ, ತಂದು ಕೊಡ್ತೀರಾ? ಅರಸಿ ಅರಸ ಈ ಪಂಚವಟಿಗೆ ಬಂದು ಅದೆಷ್ಟೋ ಕಾಲಗಳೇ ಕಳೆದು ಹೋಯಿತು. ಸತ್ಯ. ದಿನನಿತ್ಯವೂ ಪ್ರಾಣಿ ಪಕ್ಷಿಗಳ ಕೂಗನ್ನ ಕೇಳಿಸಿದ್ದವರು ನಾವು. ಹಿಂದೆಕ್ಕೂ ಆ ಜಿಂಕೆಯನ್ನು ಕೊಂಡು ಮೋಹಗೊಂಡಿರುವೆ ನೀನು. ಆ ಜಿಂಕೆಯನ್ನು ಸರಿಯಾಗಿ ಗಮನಿಸಿದೆಯಾ ನೀನು? ಏನದು? ಜಿಂಕೆಯ ಕಾಲುಗಳಲ್ಲಿ ಉಗುರುಗಳುಂಟು. ಸತ್ಯ. ಎಲ್ಲಿಯಾದರೂ ಜಿಂಕೆಯ ಕಾಲುಗಳಲ್ಲಿ ಉಗುರುಗಳಿರುವುದನ್ನು ಕಂಡಿದ್ದೀಯಾ ನೀನು? ಅಪರೂಪ. ಜಿಂಕೆಯ ಕಾಲುಗಳಲ್ಲಿ ಗೊರಸುಗಳಿರುವುದು. ಹೌದು. ಅಷ್ಟು ಮಾತ್ರವಲ್ಲ, ನೀನು ಇಲ್ಲಿ ಹಾಕಿ ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಜಿಂಕೆಯಲ್ಲಿ ಕುಣಿಯುತ್ತಾ ಉಂಟು. ನಿಜ. ಜಿಂಕೆ ಕುಣಿಯುವುದಲ್ಲ, ಜಿಂಕೆ ಜಿಗಿಯುವುದು. ಪಂಚಬಣ್ಣದ ರೇಖೆ ಚಿನ್ನದಂತ ಮೈಬಣ್ಣ ಜಿಂಕೆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಏನು? ಆ ಜಿಂಕೆಯನ್ನು ಬಯಸಿದರೆ ಕೆಡುಕು ಖಂಡಿತ. ಸ್ವಾಮಿ, ಇದರಿಂದ ನನ್ನ ಪಾಲಿಗೆ ಕಷ್ಟ ಬಂದಿದೆ. ನಾನು ಸಹಿಸಿಕೊಂಡೆನು. ತಂದು ಕೊಡದೆ ಹೋದ್ರೆ ಸೀತೆಯ ಪ್ರಾಣವೇ ಹೋದಿತ್ತು. ಹಾಗಂತ ಹೇಳಬೇಡ. ಬಿಡುವ ಬಾಣವನ್ನು ಹಿಡಿದಿದ್ದೇನೆ, ಆದಷ್ಟು ಬೇಗನೆ ಆ ಜಿಂಕೆಯನ್ನು ತಂದು ಕೊಡುತ್ತೇನೆ. ಹೋಗಿ ಬನ್ನಿ, ಹೋಗಿ ಬನ್ನಿ.